ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಉಂಟಾಗಿದೆ. ಧರ್ಮಸ್ಥಳದ ಆಸುಪಾಸಿನಲ್ಲಿ ಶವಹೂತ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಧರ್ಮಸ್ಥಳ ಕೇಸ್ ಹೋಗಿದೆ. ಉತ್ಖನನ ನಡೆಸುವಂತೆ ಇಬ್ಬರು ಸ್ಥಳೀಯರಿಂದ ರಿಟ್ ಕೂಡ ಬಂದಿರುವಂತದ್ದು. ನೇತ್ರಾವತಿಯ ಕಾಡಿನಲ್ಲಿ ಚೆನ್ನಯ್ಯ ಶವ ಹೂಳುವಾಗ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅಂತ ಹೇಳಿ ಇಬ್ಬರು ಬಂದು ಮಾತನಾಡ್ತಾ ಇದ್ದಾರೆ. ಹಿಂಗಂತ SITಗೆ ದೂರನ್ನ ನೀಡಿದ್ದಾರೆ ಇಬ್ಬರು ಸ್ಥಳೀಯರು. ಆದರೆ ಇದನ್ನ ಪರಿಗಣಿಸದೆ ನಿರ್ಲಕ್ಷ್ಯ ಮಾಡಿದಂತಹ SIT ತನಿಖಾ ತಂಡ, ಯಾಕಂತಂದ್ರೆ 1000 ಜನ ಬರ್ತಾರೆ ಇಲ್ಲಿ, ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಚಿನ್ನಯ್ಯ ಬಂದ್ಬಿಟ್ಟು ಮೊದಲಿಂದಲೂ ಶವವನ್ನ ಉಳುವಂತ ಕೆಲಸವನ್ನ ಮಾಡ್ತಾ ಬಂದಿರುವಂತವನು. ಹಾಗೆ ಇದು ಸರ್ಕಾರದಿಂದ ಅನುಮತಿ ಕೂಡ ಇತ್ತು. ಪೊಲೀಸರು ಕೂಡ ಶವ ಹೂಳುವಂತಹ ಸಮಯದಲ್ಲಿ ಇದ್ದಿರುವಂತದ್ದು ಈಗ ತನಿಖೆಯಿಂದ ಆಲ್ರೆಡಿ ಗೊತ್ತಾಗಿದೆ. ಸ್ಥಳೀಯರಾಗಿರುವಂತಹ ಪುರಂದರ ಗೌಡ ಮತ್ತು ತುಕಾರಾಮ್ ಗೌಡ ಇವರೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದವಂತವ್ರು. ತಕ್ಷಣ ಸ್ಥಳವನ್ನ ಗುರುತು ಮಾಡಿ ಉತ್ಖನನ ನಡೆಸುವಂತೆ ಅರ್ಜಿಯನ್ನ ಕೊಟ್ಟಿದ್ದಾರೆ. ಅರ್ಜಿದಾರರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕೋರ್ಟ್ ಪರ್ಮಿಷನ್ ನೇತೃತ್ವದಲ್ಲಿ ತನಿಖೆ ನಡೆಯಲಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ರಿಟ್ ಅರ್ಜಿ ವಿಚಾರಣೆಗೆ ಕರ್ನಾಟಕ ಹೈಕೋರ್ಟ್ ಸಮ್ಮತಿಯನ್ನ ನೀಡಿರುವಂತದ್ದು. SITಗೆ ನೋಟಿಸ್ ಜಾರಿ ಮಾಡಿರುವಂತಹ ಹೈಕೋರ್ಟ್ ನಾಡಿದ್ದು ಮುಂದಿನ ವಿಚಾರಣೆ ನಡೆಯುತ್ತೆ. ಮತ್ತು ಗುರುವಾರ ಮತ್ತೆ ಏನಾದರೂ ಉತ್ಖನನ ಶುರುವಾಗುತ್ತಾ, ಧರ್ಮಸ್ಥಳವನ್ನ ಮತ್ತೆ ಅಗಿಯುವಂತಹ ಕೆಲಸ ಮಾಡ್ತಾರ, ಧರ್ಮಸ್ಥಳದಲ್ಲಿ ಅಗಿಯುವಂತಹ ಕೆಲಸಗಳು ನಡೆಯುತ್ತಾ ಅನ್ನುವಂಥದ್ದು ಈಗ ಪ್ರಶ್ನೆಯಾಗಿ ಉಳಿದಿದೆ. ಧರ್ಮಸ್ಥಳ ಆಸ್ಪಾಸ್ನಲ್ಲಿ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಲ್ರೆಡಿ ನಾನು ಹೇಳಿದೆ. ಸೊ ಇಬ್ಬರು ಬಂದು ಉತ್ಖನನವನ್ನು ಮಾಡಿ ಅಂತ ಹೇಳಿ ದೂರನ್ನ ನೀಡಿರುವಂಥದ್ದು. ಇನ್ನು ಅವರು ಹೈಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ದಾರೆ. ಇಬ್ಬರು ಕೂಡ ಸರ್ಕಾರದ ಪರ ವಿಶೇಷ ಅಭಿಯೋಜಕ BN ಜಗದೀಶ್ ಹೈಕೋರ್ಟ್ ನೋಟಿಸ್ ಅನ್ನ ಸ್ವೀಕಾರ ಮಾಡಿದ್ದಾರೆ. ಗುರುವಾರ ಕೋರ್ಟ್ಗಿದೆ. ಕೋರ್ಟ್ ಉತ್ತರವನ್ನು ನೀಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದೆ. ತಕ್ಷಣ ಸ್ಥಳವನ್ನ ಗುರುತು ಮಾಡಿ ಉತ್ಖನನ ನಡೆಸಬೇಕು ಅಂತ ಹೇಳಿ ಅರ್ಜಿಯನ್ನ ಹಾಕಿದವರು ಅರ್ಜಿದಾರರು ಕೋರಿದ್ದಾರೆ. ಹಾಗೆ ಕಮಿಷನರ್ ಹಾಗೂ ನಿವೃತ್ತಿ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ಹೇಳಿ ಅವರು ನೀಡಿರುವಂತಹ ದೂರಿನಲ್ಲಿ ಹಾಗೂ ಅವರ ಮನವಿಯಲ್ಲಿ ಇದೇ ಇರುವಂಥದ್ದು. ಇನ್ನು ಧರ್ಮಸ್ಥಳ ಸಾಮೂಹಿಕ ಅಂತ್ಯ ಸಂಸ್ಕಾರ ಪ್ರಕರಣ ಏನಿದೆ, ಅದು ಸ್ಥಳ ಮಹಜರು ಬಗ್ಗೆ ಕಾನೂನಿನ ಅಭಿಪ್ರಾಯವನ್ನು ಪಡೆಯಲಿಕ್ಕೆ SIT ತನಿಖಾ ತಂಡ ಮುಂದಾಗಿದೆ. ಸ್ಥಳ ಮಹಜರು ಕುರಿತು ಕಾನೂನು ಅಭಿಪ್ರಾಯವನ್ನು ಪಡೆಯಲಾಗುತ್ತಿದೆ ಅಂತ ಹೇಳಿ SIT ತನಿಖಾ ತಂಡದ ಸದಸ್ಯರು ಅಧಿಕಾರಿಗಳು ತಿಳಿಸಿರುವಂಥದ್ದು. ಬಂಗ್ಲೆಗುಡ್ಡಿಯಲ್ಲಿ ರಾಶಿ ಮೂಳೆಗಳು 3-4 ತಲೆಬುರುಡೆಗಳು ಸ್ಥಳ ಮಹಜರು ವೇಳೆ ನೋಡಿದ್ದೇವೆ ಅಂತ ಹೇಳಿ ವಿಡಿಯೋ ಮಾಡಿ ವಿಠಲ್ಗೌಡ ಹರಿಬಿಟ್ಟಿದ್ರು. SIT ಅಧಿಕಾರಿಗಳ ಸಮ್ಮುಖದಲ್ಲಿ ನೋಡಿದ್ದಾಗಿಯೂ ಕೂಡ ಅವ್ರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಬಂಗ್ಲೆಗುಡ್ಡಕ್ಕೆ ಸ್ಥಳ ಮಹಜರು ಮಾಡಲಿಕ್ಕೆ SIT ತನಿಖಾ ತಂಡದ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿದ್ದು ಇದೀಗ ಕಾನೂನು ಅಭಿಪ್ರಾಯವನ್ನು ಪಡೆಯಲಿಕ್ಕೆ ಮುಂದಾಗಿದ್ದಾರೆ. ವಿಠಲ್ಗೌಡ ಅವರು ಹೇಳಿದಂತೆ ಸ್ಥಳದಲ್ಲಿ ಅಷ್ಟೊಂದು ಮಾನವನ ಅಸ್ಥಿಪಂಜರಗಳು ಕಂಡು ಬಂದಿದ್ರೆ ಅಷ್ಟೊಂದು ಮಾನವನ ಅಸ್ಥಿಪಂಜರಗಳು ಅಲ್ಲಿ ಯಾಕೆ ಬಂದು ಬಿದ್ವು ಅನ್ನೋದರ ಕುರಿತಾಗಿ ತನಿಖೆಯನ್ನ ಮಾಡಬೇಕಾಗುತ್ತೆ. ವಿಠಲ್ಗೌಡ ತಲೆ ಬುರುಡೆಯನ್ನ ತೆಗೆದು ಸ್ಥಳವನ್ನ ಈಗಾಗಲೇ ತೋರಿಸಿದ್ದಾನೆ. ಹೀಗಾಗಿ ಆತನಿಲ್ಲದೆ ನಾವು ಸ್ಥಳ ಮಹಜರು ಮಾಡಬಹುದೇ ಅಂತ ಹೇಳಿ SIT ತನಿಖಾ ತಂಡಗಳು ತಿಳಿಸಿರುವಂಥದ್ದು. ಮುಂದೆ ಏನಾಗುತ್ತೆ ಈ ಒಂದು ಹೆಣಹೂತ ಪ್ರಕರಣ, ವೇಟ್ ಅಂಡ್ ವಾಚ್, ಕಾದು ನೋಡಬೇಕಾಗಿದೆ. ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.